ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಅಂತ ಮಹಾತ್ಮರು ಹೇಳಿದಂಗೆ ನಮಗೆ ಸುಖ ಬೇಕು. ಆದ್ರೆ ಸುಖಕ್ಕೆ ಸಾಧನವಾಗಿರುವಂಥ ಶಿವನ ಪೂಜೆ, ಗುರುಗಳ ಸೇವಾ ಬರೇ ಬಾಯಾಗ ಮಾತಾಡಿದ್ರಲ್ಲ, ಅದನ್ನು ಮಾಡಿದ್ರೆ ಅದರ ಫಲ ನಮಗೆ ಸಿಗುವಂಥದ್ದಾಗ್ತದೆ. ಅದಕ್ಕೆ ಅಣ್ಣ ಬಸವಣ್ಣ ಹೇಳ್ಯಾರ, ಮಾತು ಮಾತಿನ ಮಾತಿನಲ್ಲಿಪ್ಪುದೇ ಭಕ್ತಿ, ನೀಡಿ ಧನ ಸವಯದನ್ನಕ್ಕ. ಸಮಯ ಬಂದಾಗ ಗುರುವಿನ ಮನೋಭಾವನೆಯನ್ನು ಅರಿತು ಗುರು ಕಾರ್ಯದೊಳಗೆ ಯಾವಾತನು ಧನವನ್ನು ಸವಿಸ್ತಾನೋ ಅವನೇ ನಿಜವಾದ ಗುರು ಭಕ್ತ. ಓಂ ಶಿರ್ಡಿ ಸಾಯಿಬಾಬಾ ಸಹಜ ಕುಂತಾಗ ಭಾಳ ಭಕ್ತರ ನಡುವೆ ಭಾಳ ಗಡಿಬಿಡಿ ಮಾಡ್ತಿದ್ನಂತ. ಮಾರ್ವಾಡಿ ಭಕ್ತ ಅವ ಅರ್ಜೆಂಟ್ ರಿಟರ್ನ್ ಹೋಗ್ಬೇಕಾಗಿತ್ತು, ರೈಲ್ವೆ ಬುಕ್ ಮಾಡಿದ್ದ. ಏನು ಗಡಿಬಿಡಿ? ಅಪ್ಪವ್ರ ಕಡೆಯಿಂದ ನಾನು ದೀಕ್ಷಾ ತಗೋಬೇಕು, ಉಪದೇಶ ತಗೋಬೇಕು, ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಅದಕ್ಕೆ ಭಾಳ ಗಡಿಬಿಡಿ ಮಾಡ್ತಿದ್ದವ. ಬ್ರಹ್ಮಜ್ಞಾನ ಏನು ಹಂಗೆ ಉಪದೇಶ ಕೊಟ್ಟು ಕೂಡಲೇ ಆಗೋದೇನು? ಯಾಕೆ ಅವಸರ ಮಾಡ್ತೀವೋ ಅಂತ ಮಹಾರಾಜರು ಕೇಳಿದ್ರು. ಅವಾಗ ಏನಿಲ್ಲ ಸ್ವಾಮಿ, ಒಂದು ಸಣ್ಣ ಕೆಲಸ ಇತ್ತು ನಿಮ್ಮ ಹತ್ರ ಅಂದ. ಏನು ಸಣ್ಣ ಕೆಲಸ? ಏನಿಲ್ರಿ, ನನಗೆ ಬ್ರಹ್ಮಜ್ಞಾನ ಆಗುವಂಗೆ ಚಿನ್ಮಯ ದೀಕ್ಷೆ ಕೊಡ್ಬೇಕು ನೀವು. ಮಸ್ನೇ ನಕ್ರು ಮಾತ್ಮರು. ಬ್ರಹ್ಮಜ್ಞಾನ ಆಗೋದು ಒಂದು ಸಣ್ಣ ಕೆಲಸ ಏನು? ಆಗಲಿ. ಅವನ ಮನಸ್ಸನ್ನು ಪರೀಕ್ಷೆ ಮಾಡೋ ಸಲುವಾಗಿ ಸದ್ಗುರುಗಳು ಏನಂದ್ರು, ಒಂದು ನಿಮಿಷ ಕುಂದ್ರಪ್ಪ, ಕೊಡ್ತೀನಿ ದೀಕ್ಷಾ ಕೊಡ್ತೀನಿ ಕುಂದ್ರ ಅಂತೇಳಿ ಮಗಳಾಗಿದ್ದವನಿಗೆ ಸ್ವಲ್ಪ ನನಗೆ ಅಡಚಣೆ ಬಂದತ್ತೋ, ಒಂದು 4 ಅಣಿ ಬೇಕಾಗಿತ್ತು. ಅವನಂದ, ಯಪ್ಪ ನಂತಾಗ ಅಟ್ಟಿಲ್ರಿ ದುಡ್ಡು. ಹಂಗಾದ್ರೆ ಆ ಊರು ಗೌಡನ ಕಡೆಗೆ ಒಂದು ಸ್ವಲ್ಪ ಹೋಗಿ ಒಂದು 4 ಅಣಿ ಇಸ್ಕೊಂಬರ್ತೀನಿ ಅಂತ ಅವ್ನು ಕಳಿಸಿದ್ರು. ಇವನು ನೋಡಾಕತ್ಯಾನ, ಗುರುಗಳಿಗೆ 4 ಅಣಿ ಬೇಕಾಗಿತ್ತು ಗೊತ್ತೈತಿ, ಕಿಶೆ ತುಂಬ ರೊಕ್ಕದವ್ ಮಾರವಾಡಿ ಕಡೆಗೆ. ಆದ್ರೆ ಸುಮ್ಮನೆ ಕುಂತಾನ. ಅವರು 2-3 ಕಡೆ ಓಡಾಡಿಸಿದ್ರು, ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಂತ ಒಳ್ಳೊಳ್ಳೆ ಬರವವ. ಅವನ್ ಕೇಳ್ಬಾ ಇವನ್ ಕೇಳ್ಬಾ, ಇಷ್ಟು ಕಡೆ ಹೋಗಿ ಬಂದ್ರು 4 ಅಣಿ ಸಿಗುತ್ತಾ ಇಲ್ಲ. ಇವ ಗಡಿಬಿಡಿ ಮಾಡಕತ್ ಮಾರವಾಡಿ, ಸ್ವಾಮಿ ನಮಗೆ ಸ್ವಲ್ಪ ದೌಡ್, ನಾನು ಮುಂದೆ ಹೋಗ್ಬೇಕ್ರಿ ಅಂತ ಗಡಿಬಿಡಿ ಮಾಡಿದ. ಅವಾಗ ಸಾಯಿಬಾಬಾ ನಕ್ರಂತ, ಅಲ್ಲೋ ಹುಚ್ಚ, ನಿನ್ನ ಕಣ್ಣೆದುರಿಗೆ 4 ಅಣಿ ಸಲುವಾಗಿ ಎಲ್ಲೆಲ್ಲ ತಿರುಗಾಡಿಸಿದೆ. ನಿನಗೆ ಕಿಶೆದಾಗ ಇಟ್ಕೊಂಡ್ರು ಸಹಿತ ಕೊಡೋ ಬುದ್ಧಿಲ್ಲಲ್ಲೋ. ತನು ಮನ ಧನ ಇವು 3 ಪೂರ್ಣವಾಗಿ ಯಾರು ಸದ್ಗುರುನಾಥಕ್ಕೆ ಸಮರ್ಪಣೆ ಮಾಡ್ತಾರೋ ಅವನೇ ನಿಜವಾದ ಶಿಷ್ಯ ಪುಣ್ಯಾತ್ಮರೇ. ಆಮೇಲೆ ಗುರುಗಳ ಹತ್ರ ಇಲ್ಲದಕ್ಕೆ ಬೇಡೋದಿಲ್ಲ, ಅವ್ರು ನಮ್ಮನ್ನು ಉದ್ಧಾರ ಮಾಡೋ ಸಲುವಾಗಿ ಬೇಡ್ತಾರೆ. ಏನಾದರೂ ಡೆಪಾಸಿಟ್ ಇಟ್ಟಾಗನ ಅದು ಬಡ್ಡಿ ಸಮೇತ ನಮಗೆ ಹೊಳ್ಳಿ ಬರ್ತದೆ. ಅದಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟು ನಾ ಕೆಟ್ಟೆ ನೆನಬೇಡ, ಅದು ಕಟ್ಟಿಹುದು ಬುತ್ತಿ ಶಿವನಲ್ಲಿ ಎನ್ನುವಂತೆ ಸದ್ಗುರುಗಳು ಏನಾದ್ರೂ ಒಂದು ಲೋಕ ಕಲ್ಯಾಣ ಸಲುವಾಗಿ ಯೋಜನೆಯನ್ನು ಹಾಕಿದಾಗ ಶಿಷ್ಯರಾದಂಥವರು ಹೇಳಿಸ್ಕೊಳ್ಳೋದಕ್ಕಿಂತ ಮೊದಲು ಕೆಲವರು ಕೇಳಿದ ಮೇಲೆ ಕೊಡೋ ಚಾಳಿರ್ತದೆ. ಕೇಳೋದಕ್ಕಿಂತ ಮೊದಲು ಗುರುಗಳ ಮನೋಗತವನ್ನು ಅರಿತು ಅವರ ಲೋಕ ಕಲ್ಯಾಣ ಕಾರ್ಯದಲ್ಲಿ ತನುವನ್ನು ಸವಿಸಬೇಕು. ಅವರಲ್ಲಿ ಧನವನ್ನು ಸವಿಸಿದವನೇ ನಿಜವಾದ ಅಪ್ಪಟ ಭಕ್ತನಾಗ್ತಾನೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಹಾಕಿದ್ವಿ ಅಂದ್ರೆ, ಪುಣ್ಯಾತ್ಮರೇ, ಸುಕ್ಷೇತ್ರವಾಗಿರುವಂಥ ಜೋಡುಕುರುಳಿ ಶ್ರೀಮಠದಲ್ಲಿ ಅಪರೂಪವಾಗಿರುವಂಥ ಲೋಕ ಕಲ್ಯಾಣಕಾರಕವಾಗಿರುವಂಥ ಶಿವಯೋಗವನ್ನು ಸಾಧಿಸುವಂಥ ಒಂದು ಯೋಗ ಸಾಧನ, ಯೋಗದ ಕೇಂದ್ರ, ಧ್ಯಾನದ ಕೇಂದ್ರ, ಒಂದು ಕೈಲಾಸ ಮಂಟಪವನ್ನ ಅತಿ ಸುಂದರವಾದಂಥ ಯೋಜನೆಯನ್ನು ಹಾಕಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಒಳಗೆ ಯಾವ ರೀತಿ ಕೈಲಾಸ ಮಂಟಪ ಅಪರೂಪವಾಗಿ ನಿರ್ಮಾಣವಾಗಿತ್ತು, ಅಂಥದ್ದೇ ಪ್ರತಿ ಹುಬ್ಬಳ್ಳಿ ಆಗಿರುವಂಥ ಜೋಡುಕುರುಳಿ ಒಳಗ ಕೈಲಾಸ ಮಂಟಪದ ಕಾರ್ಯ ಬಹಳ ತುರ್ತಾಗಿ ನಡೀತಾ ಇರುವಂಥದ್ದು ನಿಮ್ಮೆಲ್ಲರ ಗಮನಕ್ಕೈತಿ. ಈಗಾಗಲೇ ಒಂದು ಅರ್ಧ ಕೆಲಸ ಮುಗಿದೈತಿ, ಈಗ ಸ್ಲ್ಯಾಬ್ ಬಿದ್ದೈತಿ. ಇನ್ನು ಮುಂದಿನ ಹಂತದ ಕಾರ್ಯಗಳು ಕುಶಲ ಕೆಲಸ, ಡಿಸೈನಿಂಗ್, ಬಹಳ ವಿಶೇಷವಾದಂಥ ಕಲಾತ್ಮಕವಾದಂಥ ನಿಪುಣತೆಯಿಂದ ಕೂಡಿದಂಥ ಗೋಪುರಗಳು, 5 ಗೋಪುರಗಳು ಆ ಕೈಲಾಸ ಮಂಟಪದ ಮೇಲೆ ಬರ್ತಾವ. ಮತ್ತು ಸುಂದರವಾದ ಕಮಾನುಗಳು,
ಅಲ್ಲಲ್ಲಿ ಕೆಲವು ಮೂರ್ತಿಗಳು, ಅಲ್ಲಲ್ಲಿ ದ್ವಾರಪಾಲಕರು, ಗಂಧರ್ವರ ಸಮೇತ ಪ್ರತಿ ಕೈಲಾಸದಂತೆ ಆ ಕೈಲಾಸ ಮಂಟಪ ನಿರ್ಮಾಣ ಆಗ್ಬೇಕು ಅನ್ನುವಂಥ ಒಂದು ವಿಶೇಷವಾದ ಕನಸು. ಅದು ಸಿದ್ಧಾರೂಢಪ್ಪನ ಪ್ರೇರಣೆಯಿಂದ ಚಾಲು ಐತಿ ಕೆಲಸ. ಇದ್ರೊಳಗ ಅನೇಕ ಮಂದಿ ಸದ್ಭಕ್ತರು ನಾ ಮುಂದೆ ನೀ ಮುಂದಂತ ಬಂದು ಈಗಾಗಲೇ ಧನ ಸಹಾಯವನ್ನು ಮಾಡಿದ್ದಾರೆ. ಆದರೂ ಅದು ಇನ್ನೂ ದೊಡ್ಡ ಯೋಜನೆ ಇರೋದ್ರಿಂದ ಸುಮಾರು 45ರಿಂದ 50 ಲಕ್ಷ ರೂಪಾಯಿಗಳ ಒಂದು ಯೋಜನೆ ಅದು. ಈಗಾಗಲೇ ಒಂದು 15 ಲಕ್ಷ ತನ ಖರ್ಚಾಗಿರುವಂಥದ್ದು. ಇನ್ನೂ ಬಹಳಷ್ಟು ರೀತಿಯ ಕಾರ್ಯಗಳು ಬಾಕಿ ಇರೋದ್ರಿಂದ ಎಲ್ಲ ಸದ್ಭಕ್ತರು ಕೇಳೋದಕ್ಕಿಂತ ಮೊದಲೇ ಅದನ್ನು ತಂದು ಕೊಡಬೇಕು. ಮತ್ತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ನೀಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಎನ್ನುವಂತೆ ತಡ ಮಾಡಬೇಡ್ರಿ. ಇಂಥ ವೇಳೆ ಮತ್ ಸಿಗೋದಿಲ್ಲ. ಅವಕಾಶ ಇದ್ದಾಗ ಕೊಡಬೇಕನ್ನೋ ಮನಸ್ಸಿದ್ದಾಗ ಹಿಂದು ಮುಂದೆ ನೋಡಬಾರದು. ತಕ್ಷಣ ಆ ಕಾರ್ಯದೊಳಗೆ ಪ್ರವೃತ್ತರಾಗ್ರಿ. ಒಂದು ಅದ್ಭುತವಾದಂಥ ಒಂದು ಗಳಿಗೆ ಇದು. ಇಂಥ ಅವಕಾಶ ಪದೇ ಪದೇ ಸಿಗೋದಿಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ನಾ ಕೆಟ್ಟ ನೆನಬೇಡ, ಅದು ಕಟ್ಟಿಹುದು ಬುತ್ತಿ ಶಿವನಲ್ಲಿ ಸರ್ವಜ್ಞ ಅಂತ ಹೇಳಿದಾರೆ. ಇದೇನು ಇಂತಹ ಸತ್ಕಾರ್ಯದೊಳಗೆ ದಾನ ಮಾಡ್ತೀರಿ, ಅದೇ ನಿಜವಾಗಿ ನಮ್ಮ ಸಂಕಷ್ಟದೊಳಗೆ ಬಂದು ಕೈ ಹಿಡಿಯುವಂಥದ್ದು ಈ ಮಾಡಿದಂಥ ಪುಣ್ಯ ಒಂದೇ. ಇರಲಿ ಪುಣ್ಯಾತ್ಮರೇ, ಹೆಂಗೆ ನಾವು ಕಾಣಿಕೆಗಳನ್ನು ಸಲ್ಲಿಸ್ಬೋದು? ಸಮೀಪಿದ್ದವರಂತೂ ನೇರವಾಗಿ ತಂದು ಮುಟ್ಟಿಸುವಂಥದ್ದು ಮಾಡ್ರಿ. ದೂರ ಇದ್ದವರು, ಬರ್ಲಿಕ್ಕೆ ಅವಕಾಶ ಕಡಿಮೆ ಇದ್ದಂಥವ್ರು ಫೋನ್ ಪೇ ಮೂಲಕ, ಈಗ ವಿಡಿಯೋದ ಮೇಲೆ ಒಂದು ಸ್ಕ್ಯಾನರ್ ಬರ್ತೈತಿ, ಈ ಸ್ಕ್ಯಾನರ್ನ ಸ್ಕ್ರೀನ್ ಶಾಟ್ ಪಡ್ಕೊಂಡ್ರಿ ಅಂದ್ರೆ ಆ ಸ್ಕ್ಯಾನರ್ ಮೂಲಕ ನೀವು ಫೋನ್ ಪೇ ಮೂಲಕನೂ ಇಲ್ಲಿ ಕಾಣಿಕೆಗಳನ್ನ ಸಂದಾಯ ಮಾಡ್ಬೋದು. ಅಥವಾ ನೇರವಾಗಿ ಬಂದು ಕೊಟ್ಟು ರಶೀದಿಯನ್ನು ಪಡ್ಕೊಂಡು ಆಶೀರ್ವಾದ ಕಾಯಿಯನ್ನು ತಗೊಂಡು ತಾವೆಲ್ಲ ಧನ್ಯರಾಗ್ರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಹರಿ ಓಂ ತತ್ಸತ್.